ವೀಕ್ಷಕರೇ ನಮಸ್ಕಾರ. ನಾನು ಸುರೇಶ್ ಶೆಟ್ಟಿ. ನೀವು ನೋಡ್ತಾ ಇರೋದು ದ ಗ್ರೇಟ್ ಕೋಲಾರ್. ಇವತ್ತು ಕಟಾರಿಪಾಳ್ಯದಲ್ಲಿ ಕರಗ ಮಹೋತ್ಸವ ತುಂಬ ಅದ್ದೂರಿಯಾಗಿ ಮಾಡ್ತಾಯಿದ್ದಾರೆ. ಆ ಕರಗ ಎತ್ತೋರ ಹತ್ರ ಮಾತಾಡೋಣ. ಹೇಗೆ ಕರಗ ಎತ್ತೋರ ಆ ನಿಯಮಗಳು, ಆ ಪಾಲನೆಗಳೆಲ್ಲ ಹೇಗಿರ್ತವೆ, ಏನೆಲ್ಲ ಇವರು ಮುತುವರ್ಜಿ ವಹಿಸ್ಕೊಬೇಕಾಗುತ್ತೆ, ಹೇಗೆ ಕರಗ ಎತ್ತಬೇಕಾಗುತ್ತೆ, ಅದರ ನಿಯಮಗಳು ಮತ್ತು ಅದರ ಶಿಷ್ಟೆಗಳ ಬಗ್ಗೆ ಎಲ್ಲ ತಿಳಿಸುವಂಥ ನೇರವಾಗಿ ಅವರ ಹತ್ರನೇ ಮಾತಾಡಿಕೊಂಡು ತಿಳ್ಕೊಳ್ಳೋಣ. ಕರಗದ ನಿಯಮಗಳೇನು, ಕರಗ ಯಾಕೆ ಎತ್ತಾರೆ, ಆದರೆ ಪ್ರಾರಂಭ ಹೇಗಾಗಿದೆ, ಆ ಒಂದು ಇದರಲ್ಲಿ ಈ ಕಾರ್ಯಕ್ರಮಕ್ಕೆ ಇದಕ್ಕೆ ಟೈಮು ಇಲ್ಲ, ಯಾವ ತಿಂಗಳು ಯಾವ ಇಸ್ವಿ ಏನೂ ಇಲ್ಲ. ಅದರಿಂದ ಅದಕ್ಕೆ ಏನೂ ಇದಿಲ್ಲ. ಅವಾಗಿಂದಾನು ನಡ್ಕೊಂಬತ್ತಾ ಇರೋದು ಅನಾದಿ ಕಾಲದಿಂದ. ಆ ಒಂದು ಹೆಸರೇ ಇವಾಗೂ ಬರ್ತಾ ಇದೆ. ಎಷ್ಟು ವರ್ಷ ಆಯಿತು ಕಟಾರಿಪಾಳ್ಯದಲ್ಲಿ ಕರಗ ಶುರು ಮಾಡಿ? ಅದೇ ಹೇಳ್ತಾ ಇದ್ದೀನಿ, ಗೊತ್ತಿಲ್ಲ. ಅದೇ ಇಲ್ಲ 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 ಆದಿ ಅಂತಾನೆ ಇಲ್ಲ. ಆದಿ ಕಾಲದಿಂದ ನಡ್ಕೊಂಬತ್ತಾ ಇರೋದು ಇದೇ. ಈ ಕೋಲಾರ ಯಾವಾಗ ಸೃಷ್ಟಿ ಆಯ್ತು ಆವಾಗ್ಲಿಂದ ನೋಡ್ಕೊಂಡು ಬರ್ತಾರೆ. ಈ ಕೋಲಾರ ಎಷ್ಟು ಕೋಲಾರ ಕಾರಂಜಿ ಕಟ್ಟೆ ಕರಗ ಅದು ನೆಕ್ಸ್ಟ್ ಮೊದಲು ಇಲ್ಲೇ ಶುರು ಆಗಿರೋದು. ಆಗಿರೋದು. ಇದು ಇಲ್ಲಿದ್ದವರೇ ಎಲ್ಲಾನು. ಇವಾಗ ಆ ಒಂದು ಮನೆಯಲ್ಲಿ ಒಬ್ಬ 4 ಜನ ಒಬ್ಬ ತಂದೆಗೆ ಮಕ್ಕಳು ಯಾವ ಥರ ಡಿವೈಡ್ ಇರ್ಲಾಗ್ತಾರೆ, ಆ ಥರ ಡಿವೈಡ್ ಆಗಿ ಅರಲ್ಲಿ ಇಲ್ಲಿ ಕಟ್ಟೆ ಕೆಳಗೆ ಈ ಥರ ಎಲ್ಲ ಸುತ್ತಮುತ್ತ ಹಳ್ಳಿಗಳು 16 ಹಳ್ಳಿದು ಇಲ್ಲಿ ಬರ್ತಾ ಇದ್ದಿದ್ದು. ಮಾದಮುಟ್ನಹಳ್ಳಿ, ಮಾಲೂರು, ಯಶವಂತಪುರ, ಈ ಕಡೆ ಒಕ್ಲೇರಿ, ಶೆಟ್ಟಿಕೊತ್ನೂರು, ಸುಮಾರು 16-18 ಹಳ್ಳಿಗಳಿಂದ ಕಾಣಿಕೆ ಏನೋ ಮದುವೆಗಳು ಮಾಡ್ತಾರೆ. ಊರುಗಳಲ್ಲಿ ಮದುವೆ ಆ ಕಾಣಿಕೆ ಎಲ್ಲ ಬಂದು ಈ ದೇವಸ್ಥಾನಕ್ಕೆ ಸೇರ್ತಾ ಇದ್ದೀವಿ ಆಗಿನ ಕಾಲದಿಂದ. ಈಗ ಎಲ್ಲ ಊರುಗಳಲ್ಲಿ ದೇವಸ್ಥಾನ ಕಾಣಿಕೆ ಆ ಕಡೆನೆ ಸೇರ್ತದೆ. ಇದಕ್ಕೆ ಕಾಣಿಕೆ ಇರಲಿ. ಕರಗದ ಮೂಲತಃ ಸ್ಥಳ ಕಟಾರಿಪಾಳ್ಯದು ಅತಿ ಮುಖ್ಯವಾದ ಕಟಾರಿಪಾಳ್ಯ ಮೂಲ ಸ್ಥಾನ ಇದೆ. ಇದು ಮತ್ತೆ 2ನೇದು ಬೆಂಗಳೂರು, 3ನೇದು ಆನೇಕಲ್ಲು. ಇವು ಮೂರೂ ಇದುವರೆಗೂ ಡೇಟ್ ಚೇಂಜ್ ಆಗಿಲ್ಲ. ಇದುವರೆಗೂ ಅನಾದಿ ಕಾಲದಿಂದ ನಡ್ಕೊಂಡು ಬಂದು ಇವು ಮೂರೂ ಯಾವ ದಿವಸದಲ್ಲೂ ಯಾವುದೇ ಅಡಚಣೆಗಳು ಬಂದರೂ ಕೂಡ ಇದುವರೆಗೂ ಏನು ಅಡ್ಡಿನೇ ಆಗಿಲ್ಲ. ಇದುವರೆಗೂ ಇದು ಒಂದೇ ತಾರೀಕು ಆಗುತ್ತಾ? ಬೇರೆ ಬೇರೆ ಒಂದೇ ತಾರೀಕು. ಆನೇಕಲ್ಲು, ಬೆಂಗಳೂರು, ಕೋಲಾರ, ಇವು 3. ಆಮೇಲೆ ಬೇರೆ ಬೇರೆ ನಡೆಯೋವು ಬೇರೆ ಕಡೆ ನಡೀತವೆ. ಈ ಟೈಮ್ಗೆ ಈ ಡೇಟ್ಗೆ ಅದೇ ಟೈಮೇ ನಮಗೂ ಅದೇ ಚಿತ್ರ ಪೌರ್ಣಮಿ ದಿನನೇ ಚಿತ್ರ ಪೌರ್ಣಮಿ ದಿವಸ 7:15 ಒಳಗೆ ಸುಮಾರು ಟೈಮಿಂಗ್ ಅಂದ್ರೆ ಟೈಮಿಂಗ್ ಇದೇ ಡೇಟ್ಗೆ ಗ್ರಹಣ ಬಂದೈತೆ. ಈಚೆಗೆ ಅಮ್ಮ ತಾಯಿ ಗ್ರಹಣ ಬಂದಿದ್ದ ದಿವಸ ಕೂಡ ನಾವು ನಿಲ್ಲಿಸಿದಿಲ್ಲ. ಆಯಮ್ಮನ ಹೋಗಿ ಊರು ಸಂಚಾರಣೆ ಮಾಡಿಕೊಂಡು ಮತ್ತೆ ತಂದು ಇಳಿಸಿದ್ದೀವಿ. ಗ್ರಹಣ ಬಂದಿದ್ದ ದಿವಸ ಕೂಡ ಆ ಯಾವ ಟೈಮ್ಗೆ ಇದಾಗುತ್ತೋ ಆ ಟೈಮ್ಗೆ ತಂದು ಇಳಿಸಿದ್ದೀವಿ. ವೀಕ್ಷಕರೇ, ಕೋಲಾರದಲ್ಲಿ ಕರಗ ಹಲವಾರು ಏರಿಯಾಗಳಲ್ಲಿ ನಡೀತವೆ. ಇವತ್ತು ಸುಮಾರು ಕೋಲಾರದಲ್ಲಿ ಅಂದರೆ ಒಂದು 6ರಿಂದ 7 ಕಡೆ ಕರಗ ಆಗುತ್ತೆ ಇವತ್ತು ಕೋಲಾರದಲ್ಲಿ. ಸೊ 6-7 ಕಡೆ ಕರಗಕ್ಕೂ ತುಂಬ ಪ್ರಮುಖವಾದದ್ದು ಕಟಾರಿಪಾಳ್ಯ ಕರಗನೇ ತುಂಬ ಪ್ರಮುಖವಾದದ್ದು. ಮತ್ತು ಇದು ಮೂಲತಃ ಯಾವತ್ತಿಂದ ಶುರುವಾಯಿತು ಅಂತಲೂ ಇಲ್ಲ. ಸೊ ಮೂಲತಃ ಕರಗ ದೇವಸ್ಥಾನಕ್ಕೆ ನಾನು ಬಂದಿರೋದು ನನಗೊಂದು ಪುಣ್ಯ. ತುಂಬ ಚೆನ್ನಾಗಿದೆ, ಇಲ್ಲಿ ಚೆನ್ನಾಗಿ ಮಾಹಿತಿ ಸಿಗ್ತಾ ಇದೆ. ಸೊ ಯಾರು ಕರಗ ಪ್ರಿಯರಿದ್ದೀರೋ ಅವ್ರಿಗೆಲ್ಲರೂ ಒಂದು ತುಂಬ ಮುಖ್ಯವಾದ ಒಂದು ಮಾಹಿತಿ. ಇನ್ನು ಇಲ್ಲಿನ ಅರ್ಚಕರಿದ್ದಾರೆ ಮತ್ತು ಕರಗ ಎತ್ತೋರಿದ್ದಾರೆ, ಆಡಳಿತದವರಿದ್ದಾರೆ. ಇವ್ರ ಹತ್ರ ಎಲ್ಲನೂ ಇಲ್ಲಿನ ಮಾಹಿತಿನ ತಿಳ್ಕೊಳ್ಳೋಣ ಕರಗದ ಬಗ್ಗೆ. ನೋಡಿ ಮತ್ತೆ ಆ ಧರ್ಮರಾಯರು ಇದಾರಲ್ಲ, ಅವ್ರ ಫ್ರೆಂಡ್ ಅಂತೆ ಮಸೀದಿ. ಧರ್ಮರಾಯಿಗೂ ಫ್ರೆಂಡ್ಗೂ ಏನು ಅದಕ್ಕೆ ಹೆಂಗೆ? ಅದು ಅವರು ಬಾಲ್ಯದಿಂದ ಸ್ನೇಹಿತರು. ಮುಸ್ಲಿಮ್ಸು ಧರ್ಮರಾಯ ಇವರು ಬಾಲ್ಯದಿಂದ ಸ್ನೇಹಿತರು. ಹೌದಾ? ಬಾಲ್ಯದಿಂದ ಸ್ನೇಹಿತರಾಗಿ ವೃದ್ಧಾಪ್ತಿ ಕಾಲ ಬಂದಾಗ ಅವ್ರಿಬ್ರಿಗೂ ಸರಿಯಪ್ಪ ನಾವು ಇಷ್ಟು ಒಂದೇ ತಟ್ಟೆಯಲ್ಲಿ ಊಟ ಮಾಡೋರು, ಒಂದೇ ಜಾಗದಲ್ಲಿ ಮಲ್ಗೋರಂತೆ. ಅವ್ರ ಹೆಸರೇನೋ ಗೊತ್ತಿಲ್ಲ. ಅವ್ರ ಹೆಸರೇನೋ ಗೊತ್ತಿಲ್ಲ. ಇಲ್ಲಿ ದರ್ಗಾದ ನೀವು ಒಂದು ಪ್ರತಿಮೆಯನ್ನು ಮಾಡಿಕ್ಕಿದ್ದೀರಾ, ಅದಕ್ಕೆ ಮೊದಲು ಪೂಜೆ, ಇವರಿಗೆ ಮೊದಲು ಪೂಜೆ ಮಾಡಿ ಧರ್ಮರಾಯರನ್ನ ಬಂದು ಕೇಳಿದ್ರಂತೆ. ಇಬ್ಬರಿಗೂ ವಯಸ್ಸಾಗಿ ಬಂದಾಗ ಕೇಳಿದ್ರಂತೆ, ಸ್ವಾಮಿ ಇದುವರೆಗೂ ನಾವು ಈ ಥರ ನಡ್ಕೊಂಡು ಬಂದಿದ್ದು ಬಾಲ್ಯದಿಂದ ಒಂದೇ ತಟ್ಟೆಯಲ್ಲಿ ಊಟ ಮಾಡಿ ಒಂದೇ ಜಾಗದಲ್ಲಿ ಮಲಗ್ತಾ ಇದ್ವಿ. ನಾವು ತೀರೋದ ಅನಂತರ ಮತ್ತೆ ನಾವು ಯಾವ ಥರ ಏನು ಅಂತೇಳಿ ಕೇಳೋದನ್ನು, ನೋಡಪ್ಪ ನನ್ನ ಪಕ್ಕದಲ್ಲಿ ನಾನಿರೋ ಜಾಗದಲ್ಲಿ ನಿನಗೂ ಸ್ಥಾನ ಕೊಡ್ತೀನಿ. ಮೊದಲು ಪೂಜೆ ನಿನಗೆ ಮಾಡಿಬಿಟ್ಟು 2ನೇ ಪೂಜೆ ನನಗೆ ಮಾಡ್ತಾರೆ. ಆ ಥರ ಹೇಳಿ ಅವರಿಗೆ ಸ್ಥಾನ ಕೊಟ್ಟಿರೋದು.
ಮೊದಲು ಈಗ ಹೊರಗಡೆ ಮೊದಲು ಪೂಜೆ. ಮುಸ್ಲಿಂ ಪದ್ಧತಿಯಲ್ಲಿ ಹಿಂದೂ ದೇವ್ರ ಪೂಜೆ ಇರೋದಿಲ್ಲ. ಆದರೆ ಹಿಂದೂ ದೇವಸ್ಥಾನದಲ್ಲಿ ನಮ್ಮ ಧರ್ಮರಾಯರು ಅವ್ರಿಗೂ ಪ್ರಥಮ ದರ್ಜೆ ಕೊಟ್ಟು ಪ್ರಥಮ ಸ್ಥಾನ ಕೊಟ್ಟು ನೀನು ಪೂಜೆ ಮಾಡಿ ಮತ್ತೆ ನನಗೆ ಪೂಜೆ ಮಾಡ್ತಾರೆ ಅಂತ ಆಶ್ವಾಸನ ಕೊಟ್ಟಿದ್ದಾರೆ ಅಂತ. ಸ್ವಾಮಿ, ಇದು ಎಲ್ಲ ದೇವಾಲಯದಲ್ಲಿ ಆ ಥರ ದರ್ಗಾದ ಒಂದು ಇರುತ್ತಾ ಇಲ್ಲ ನಮ್ಮ ಕೋಲಾರದಲ್ಲಿ? ಏನೋ ಗೊತ್ತಿಲ್ಲ, ನಮ್ಮ ಕೋಲಾರ ಇರೋ ಕಡೆ ಇರುತ್ತೆ. ಹಳೆ ದೇವಸ್ಥಾನ ಎಲ್ಲೆಲ್ಲಿ ಇದೋ ಅಲ್ಲಿ ಸೈಡಲ್ಲಿ ಇರ್ತಾರೆ. ಹೊಸ ದೇವಸ್ಥಾನದಲ್ಲಿ ಇಟ್ಕೊಂಡವ್ರ ಇಲ್ಲ ಗೊತ್ತಿಲ್ಲ ನಮಗೆ, ನಾವು ಹೋಗಿಲ್ಲ. ಹೊಸ ಫ್ರೆಂಡ್ ಮಾಡಿರೋದು ಅಲ್ಲಿ ಇಲ್ಲ. ಬಾಲ್ಯದಿಂದ ಚಿಕ್ಕ ಮಕ್ಕಳಿಂದ ಬಾಲ್ಯದಿಂದ ಫ್ರೆಂಡ್ಗಳಾಗಿ ವೃದ್ಧಾಪ್ತಿ ಬಂದಾಗ ಇವರು ಅವ್ರನ್ನ ಕೇಳಿರೋದು, ಧರ್ಮರಾಯನ ಕೇಳಿರೋದ್ರಿಂದ ಶಿಖರ ಇಲ್ಲಿ ಗಮನಿಸಿ. ಇಲ್ಲಿ ಧ್ವಜಸ್ತಂಭ ಅಂತ ಇಲ್ಲಿದೆ ನೋಡಿ ಮೇಲ್ಗಡೆ, ಇದನ್ನಿಟ್ಟು ಧ್ವಜಾರೋಹಣಕ್ಕೆ ಪೂಜೆ ಮಾಡ್ತಾರೆ. ಇದು ಇವತ್ತು ಸಾಯಂಕಾಲ 6 ಗಂಟೆಗೆ ನೆರವೇರಿಸ್ತಾರೆ, ಸ್ಟಾರ್ಟ್ ಆಗುತ್ತೆ. 10 ಗಂಟೆವರೆಗೂ ಪೂಜೆ, 10 ಗಂಟೆವರೆಗೂ ಇರುತ್ತೆ. 10 ಗಂಟೆ. ಅಣ್ಣ, ಈ ಕರಗ ಉತ್ಸವ ಎಷ್ಟು ದಿನ ಕಾರ್ಯಕ್ರಮ, ಯಾವತ್ತು ಯಾವ ಕಾರ್ಯಕ್ರಮ ಇರುತ್ತೆ? ಇವತ್ತು ಬಂದು ಧ್ವಜಾರೋಹಣ ಸಾಯಂಕಾಲ. ಇವತ್ತು ಧ್ವಜಾರೋಹಣ ಇದೇ ಮೊದಲನೇ ಕಾರ್ಯಕ್ರಮನ? ಮೊದಲನೇ ಕಾರ್ಯಕ್ರಮ ಇವತ್ತೇ. ಪುರೋಹಿತರು ಬರ್ತಾರೆ. ಪುರೋಹಿತರು ಬಂದು ಧ್ವಜ ಕಾರ್ಯಕ್ರಮಕ್ಕೆ ಹೋಮ ಮಾಡಿ ಎಲ್ಲ ಕಂಕಣ ದೇವರಿಗೆಲ್ಲ ಕಂಕಣ ಮಾಡ್ತಾರೆ. ಮಾಡಿದ್ಮೇಲೆ ಆಮೇಲೆ ತಿರುಗಿ ಧ್ವಜಾರೋಹಣ ಮಾಡ್ತಾರೆ. ಮಾಡಿದ್ಮೇಲೆ ತಿರುಗಿ ಬಲಿಯಾರ ಹಾಕ್ತಾರೆ. ಬಲಿ ಒಂದು ಟೌನ್, ಒಂದು ಬೀದಿ ಸುತ್ತಲೂ ಬಲಿಯಾರ ಮಾಡಿದ ಮೇಲೆ ಏನು ವಿಘ್ನಗಳು ಬಾರದೆ ಧ್ವಜಸ್ತಂಭಕ್ಕೆ ಅವರು ನಿಲ್ಲಿಸ್ಬಿಟ್ಟು ರೆಡಿ ಮಾಡ್ತಾರೆ. ಅದಾದ ಮೇಲೆ ಪೂಜೆ ಕಾರ್ಯಕ್ರಮ ನಡೀತದೆ. ಅಷ್ಟಕ್ಕೆ ಒಂದು ಕಾರ್ಯಕ್ರಮ ಇಲ್ಲಿ ಮುಗಿಯಿತು. ಬೆಳಿಗ್ಗೆ ಎದ್ದಿದ ತಕ್ಷಣ ಬಲಿಯಾರ ಆಗ್ತದೆ. ಇವತ್ತು ಧ್ವಜಾರೋಹಣ, ನಾಳೆ ಬಲಿರೋಹಣ. ಮತ್ತೆ ಬಲಿಯಾರ ಶುರು. ಇವತ್ತೇ ಶುರು ಆಗುತ್ತೆ ಬಲಿಯಾರ. ಧ್ವಜಾರೋಹಣ ಮಾಡಿದ ಮೇಲೆ ಬಲಿಯಾರ. ಬಲಿಯಾರ ಆದಮೇಲೆ ಪೂಜಾ ಕಾರ್ಯಕ್ರಮ ಮಂಗಳಾರತಿ ಮುಗೀತು ಅಲ್ಲಿಗೆ. ತಿರುಗಿ ನೆಕ್ಸ್ಟ್ ಬೆಳಿಗ್ಗೆ ಬಲಿಯಾರ ಮಾಡ್ತೀವಿ ಬೆಳಿಗ್ಗೆನೆ. ಆಮೇಲೆ ಬಂದು ಮಿಕ್ಕಿದ್ದು ಇನ್ನ ಕಾರ್ಯಕ್ರಮಗಳು ಮಧ್ಯಾಹ್ನ. ನಾಳೆ ಏನು ಕಾರ್ಯಕ್ರಮ ಇದೆ? ನಾಳೆ ಹಸಿ ಕರ್ಗನ? ನಾಳೆ ಹಸಿ ಕರ್ಗ. ಎಷ್ಟೊತ್ತಿಗೆ ಆಗುತ್ತೆ ನಾಳೆ ಹಸಿ ಕರ್ಗ? ಸಂಜೆ ಒಂದು 8 ಗಂಟೆ ಆಗುತ್ತೆ. 7 ಗಂಟೆ 8 ಗಂಟೆ ಆಗುತ್ತೆ. ಅಲ್ಲಿ ಬಾವಿ ಹತ್ರ ಅಂತರ್ಗಂಗಿಗೆ ಹೋಗ್ತಾರ? ನಡ್ಕೊಂಡೇ ಹೋಗ್ತಾರೆ? ನಡ್ಕೊಂಡೆ. ಅಲ್ಲಿಂದ ತಿರುಗಿ ಎಲ್ಲ ಕರ್ಗ ಮುಗಿಸಿ ಎತ್ಕೊಂಡು ಹಸಿ ಕರ್ಗ ಟೌನೆಲ್ಲ ರೌಂಡ್ ಮಾಡ್ಕೊಂಡು ಪೂಜೆ ಮುಗಿಸ್ಕೊಂಡು ರಾತ್ರಿ 12 ಗಂಟೆ ಆಗುತ್ತೆ ಒಳಗಡೆ. ಅದಾಯ್ತು. ಬೆಳಿಗ್ಗೆ ಮಾರನೇ ದಿವಸ ಬೆಳಿಗ್ಗೆ ಮಾರನೇ ದಿನ ದೀಪ ಮಹೋತ್ಸವ ಇರ್ತದೆ. ಅಂದ್ರೆ ಇವಾಗ ಬುಧವಾರದ್ದಾಯ್ತು, ಗುರುವಾರದ್ದಾಯ್ತು, ಶುಕ್ರವಾರ ದೀಪೋತ್ಸವ. ಬೆಳಿಗ್ಗೆಯಿಂದ ರಾತ್ರಿ 10 ಗಂಟೆವರೆಗೂ ಪೂಜೆ ಕಾರ್ಯಕ್ರಮ, ದೀಪೋತ್ಸವ. ಈ ದೀಪೋತ್ಸವ ಎಲ್ಲಾರು ಮಾಡ್ತಾರ ಇಲ್ಲ ನಿಮ್ಮ ಎಲ್ಲ ಸಮುದಾಯದವರು? ಎಲ್ಲ ಸಮುದಾಯದವರು ಮಾಡ್ತಾರೆ. ಎಲ್ಲ 10 ಗಂಟೆ ಆದ್ಮೇಲೆ ರಾತ್ರಿ ಕುಲ ಬಾಂಧವರದು ದೀಪ ಅದ್ದೂರಿಯಾಗಿ ನಡೆಯುವಂತಹದ್ದು ದೀಪೋತ್ಸವ. ಓ, ಇದು ಸಪ್ರೇಟ್. ಊರ್ ಜನಗಳದೆಲ್ಲ ದೀಪ ಆದ್ಮೇಲೆ ನಿಮ್ಮ ಬೆಳಗಿಂದ ಸಂಜೆವರೆಗೂ ಊರಿನ ಜನಗಳದು ರಾತ್ರಿ 10 ಗಂಟೆಗೆ ನಿಮ್ಮ ಕುಲ ಬಾಂಧವರದು ದೀಪಗಳು ಇರುತ್ತೆ. ಎಲ್ಲ ಅದ್ದೂರಿಯಾಗಿ ಇಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ಸೇರ್ತಾರೆ. ಅಲ್ಲಿಂದ ಅದ್ದೂರಿಯಾಗಿ ಡೋಲು ಮೇಳ ಸಮೇತ ಮೆರವಣಿಗೆ ಬಂದು ಇಲ್ಲಿ ಅಗ್ನಿಗುಂಡ ಇದೆ ಮುಂದ್ಗಡೆ. ಅಗ್ನಿಗುಂಡ ಶುಕ್ರವಾರ ರಾತ್ರಿಗೆ ಅಗ್ನಿಗುಂಡ ಇದೆ. ಅಲ್ಲಿಂದ ದೇವಸ್ಥಾನ 3 ರೌಂಡ್ ಪ್ರದಕ್ಷಿಣ, ದೀಪೋತ್ಸವ. ಅಲ್ಲಿ ಒಳಗಡೆ ಬಂದ ಮೇಲೆ ಇಲ್ಲಿ ಪೂಜೆ ಕಾರ್ಯಕ್ರಮಕ್ಕೆ ಎಲ್ಲ ಮುಗಿಸಿ ಸೈಡಲ್ಲಿ ನಿಂತ್ಕೊಂಡ್ಮೇಲೆ ಕುಲಬಾಂಧವರು ದೇವತೆ ಮೈ ತುಂಬ್ತಾರೆ. ಹೌದಾ? ಅವಾಗ ಮೈ ತುಂಬ್ತಾರೆ, ಅವಾಗ ಮೈ ತುಂಬ್ತಾರೆ. ತಾಯಿ ಸೇವೆ ಅದು. ಅದಾದ ಮೇಲೆ ಮಹಾಮಂಗಳಾರತಿ. ಅಲ್ಲಿಗೆ ಕಾರ್ಯಕ್ರಮ ದೀಪೋತ್ಸವ ಮುಕ್ತಾಯ. ಬೆಳಿಗ್ಗೆದೇನೇನು ಕಾರ್ಯಕ್ರಮ? ಶನಿವಾರ ಬೆಳಿಗ್ಗೆ ತಾಯಿಯವರದು ಬೆಳಿಗ್ಗೆ ಅಭಿಷೇಕ ಇರ್ತದೆ. ಅಭಿಷೇಕ ಮುಗಿದ ಮೇಲೆ ಬಲಿಯಾರ ಹಾಕ್ತೀವಿ. ಬಲಿಯಾರ ಮುಗಿದ ಮೇಲೆ ಮದುವೆ ಕಾರ್ಯಕ್ರಮ ಇದೆ. ಕಲ್ಯಾಣೋತ್ಸವ. ಯಾರಿಗೆ ಕಲ್ಯಾಣೋತ್ಸವ? ದ್ರೌಪದಮ್ಮ ಮತ್ತೆ ಅರ್ಜುನ ದೇವರದು ಮದುವೆ ಕಾರ್ಯಕ್ರಮ ಇದೆ. ಅದು ಒಂದು ಕಾರ್ಯಕ್ರಮ ಇರುತ್ತೆ. ಅದೆಷ್ಟು ಗಂಟೆಗೆ? ಅದು 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಬೆಳಿಗ್ಗೆ 11 ಗಂಟೆಗೆ. 11 ಗಂಟೆಗೆ ಶುರು ಆದ್ಮೇಲೆ 2:30-3 ಗಂಟೆ ಆಗುತ್ತೆ ಫಿನಿಶ್ ಆಗುತ್ತೆ. ಅದು ಪೂರ್ತಿ ಆದ್ಮೇಲೆ ಆಮೇಲೆ ತಿರುಗಿ ಇಲ್ಲಿ ಇದು ಕರ್ಗ ಮಹೋತ್ಸವಕ್ಕೆ ಅವರು ಅರೇಂಜ್ಮೆಂಟ್ ಅವ್ರು ಮಾಡ್ಕೊಂತಾರೆ. ನಾವು ಹೂವಿನ ಅಲಂಕಾರ ಮಾಡಿಕೊಂಡು ಇವರಿಬ್ರು ರಥದಲ್ಲಿ ಮೆರವಣಿಗೆ ಹೋಗ್ತಾರೆ ರಾತ್ರಿಗೆ.
ಓಹೋ, ಶನಿವಾರ ಕಲ್ಯಾಣೋತ್ಸವ ಆದ್ಮೇಲೆ ಮತ್ತೆ ರಥೋತ್ಸವ ಇದೆಯಾ? ಕರಗ ಅದು ಎಳೆದು ಆದ್ಮೇಲೆ ಒಂದು 7 ಗಂಟೆಗೆ ಕರಗ. ಪೂರ್ತಿ ಅದು ಪೂಜೆ ಮುಗಿಯೋಷ್ಟೊತ್ತಿಗೆ ಕರಗದಪ್ಪ ಬಾವಿ ಹತ್ರಕ್ಕೆ ಹೋಗಿ ಬಂದು ಬಳೆ ಬಳೆ ಸೇವೆ ಇರ್ತದೆ. ಬಾಯಿ ಹಾಂ. ಬಳೆ ಸೇವೆ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಅಲ್ಲಿ ತೇರು ರಥ ಇರ್ತದೆ. ಪೂಜೆ ಮುಗಿಸ್ಕೊಂಡು ಒಳಗೆ ಬಂದ ಮೇಲೆ ಆಮೇಲೆ ಕರಗ ಈಚೆಗೆ ಆಚೆ ಇವು ಈ ಸರಿ ಶನಿವಾರ ಕರಗ ಇದೆಯಾ? ಶನಿವಾರ ಶನಿವಾರನೇ ಕರಗ ಇದೆ. ಸೊ ಇದೊಂದು ಮಾಹಿತಿ. ತಮ್ಮ ಹೆಸರು? ರಾಜಣ್ಣ ಅಂದ್ಬಿಟ್ಟು ಪೂಜೆ ರಾಜಣ್ಣ ಅವ್ರ ಹತ್ರ ಪೂಜಾರರು, ನಮ್ಮ ದೇವಸ್ಥಾನದ ಪೂಜಾರರು, ಅರ್ಚಕರು. ಅರ್ಚಕರು, ಇಲ್ಲಿನ ಅರ್ಚಕರು. ತುಂಬ ನೀಟಾಗಿ ಎಲ್ಲ ಮಾಹಿತಿ ತಿಳಿಸ್ಕೊಟ್ಟಿದ್ದೀರಾ. ತಮ್ಮ ಹೆಸರು? ಗೋಪಾಲಪ್ಪ. ಗೋಪಾಲಪ್ಪ. ತಾವೇನು? ನಾವು ಈ ದೇವಸ್ಥಾನಕ್ಕೆ ಮುಖ್ಯಸ್ಥರು, ಅಂದರೆ ನಮ್ಮ ತಂದೆಯ ತಾತನವ್ರ ಕಾಲದಿಂದ ಈ ದೇವಸ್ಥಾನಕ್ಕೆ ಗೌಡ್ರು. ಓ, ಈ ಬಳಗದಲ್ಲಿ ಗೌಡ್ರು ಒಂದು ಬಳಗ. ಕುಲಕ್ಕೆ. ಹಾಂ ಹಾಂ, ಕುಲಕ್ಕೆ ನಿಮ್ಮ ಗೌಡ್ರು. ಕುಲದ ಗೌಡ್ರು ನೀವು. ಗೌಡ್ರು. ನಿಮಗೇನೋ ಒಂದು ನಿಮ್ಗೆ ಏನೇನು ಕೆಲಸಗಳಿರ್ತವೆ ಗೌಡ್ರಿಗೆ? ಇಲ್ಲಿ ಗೌಡ್ರು ಅಂದರೆ ಎಲ್ಲ ಜವಾಬ್ದಾರಿಗಳು ಇಲ್ಲಿ ವಹಿಸ್ಕೊಂಡು ಕಾರ್ಯಕ್ರಮಗಳಲ್ಲಿ ನೀವು ತೊಡಗಬೇಕು. ಹ್ಮ್. ನೀವೆಲ್ಲಾನು ವ್ಯವಸ್ಥೆ ಮಾಡುವಂಥ ಕೆಲಸ ಗೌಡ್ರದ್ದು ನೀವು ಮಾಡ್ತೀರಾ. ಮದುವೆ ನೀವು ಪೂಜಾರರು. ನಿಮ್ಮದು ಯಾವ ಬಳಗ? ನಮ್ದು ಇಲ್ಲಿ ಪಂಗಡ ಅಂದ್ರೆ ಅದು. ಹಾಂ, ಕೆಲಸ ಅರ್ಚಕರ ಕೆಲಸ. ನಿಮ್ಗೇನಂತ ಕರೀತಾರೆ? ಅರ್ಚಕರು ಅಂತ ಕರೀತಾರೆ. ಅರ್ಚಕರ ಅಂತ ಅದು ಕರೀತಾರೆ. ಬಿಟ್ರೆ ಪೂಜಾರ. ಪೂಜಾರಪ್ಪ ಅಂತ ಕರೀತಾರೆ. ಇವರು ಕಾರ್ಯಕರ್ತರು. ಇವ್ರು ಯಾವ ಪಂಗಡ? ಎಲ್ಲ ಕುಲ ಬಾಂಧವರೇ. ಎಲ್ಲ ಕುಲ ಬಾಂಧವರೇ. ಸರಿ ಸರಿ. ಇವರು ದೇವಸ್ಥಾನದ ಸದಸ್ಯರು. ಇವರು ಧರ್ಮರಾಯ ಸ್ವಾಮಿ ದೇವಸ್ಥಾನದ ಯಜಮಾನರು. ಈಗಾಗಲೇ ಇವ್ರಿಗೆ 80 ವಯಸ್ಸಾಗಿದೆ. ಸ್ವಾಮಿ, ತಮ್ಮ ಹೆಸರು? ಅರ್ಜುನಪ್ಪ ಅಂತೇಳಿ. ಚೆನ್ನಾಗಿದೆ ಹೆಸರು, ಅರ್ಜುನಪ್ಪ ಅಂತೇಳಿ. ಧರ್ಮರಾಯರ ತಮ್ಮ ಹೆಸರು ಇಟ್ಕೊಂಡಿದ್ದಾರೆ. ದೇವಸ್ಥಾನಕ್ಕೋಸ್ಕರ ದುಡಿತಾ ಇದ್ದಾರೆ. ಇವಾಗೂ ದುಡಿತಾರಂತೆ, ಈಗಲೂ ದುಡಿತಾರಂತೆ. ಸ್ವಾಮಿ, ಧನ್ಯವಾದಗಳು ಸರ್. ಸುಮಾರು 50 ವರ್ಷಗಳಿಂದ ಈ ದೇವಸ್ಥಾನದ ಯಜಮಾನತ್ವವನ್ನು ವಹಿಸ್ಕೊಂಡು ಎಷ್ಟೇ ಕಷ್ಟ ಬಂದ್ರೂ ಭಾಳ ಎದೆಗುಂದದೆ ದುಡಿತಾ ಇದ್ದಾರೆ. ಅವ್ರಿಗೆ ಇವಾಗ ಒಂದು 50 ವರ್ಷದಲ್ಲಿ ನಾವು ಸನ್ಮಾನ ಮಾಡಬೇಕು ಅಂತ ಕಾಯ್ತಾ ಇದ್ದೀವಿ. ದೇವಸ್ಥಾನ ಬಣ್ಣ ಎಲ್ಲ ಆದಮೇಲೆ ಅವ್ರಿಗೊಂದು ಸನ್ಮಾನ ಮಾಡಬೇಕು ಅಂತ ನಾವು ಆಲೋಚಿಸ್ತಾ ಇದ್ದೀವಿ. ಯಾಕಂದರೆ ಅವರು ದುಡ್ದಿರೋ ಕಷ್ಟ ನೋಡಿ ನಾವು ಮಾಡ್ತಾ ಇದ್ದೀವಿ.